ಫೈನಲ್ ಕೌಂಟ್ ಡೌನ್ ಶುರುವಾಯಿತು. ಆಪರೇಷನ್ ಆಪರೇಷನ್ ಪಾಕಿಸ್ತಾನ್ ಭಾರತದ ಇತಿಹಾಸದಲ್ಲೇ ಇರಲಿಲ್ಲ. ರಕ್ಷಣೆಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ನಾಲ್ಕು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನು ಮಾಡಿದ್ದು. ಒಂದು CCS ಮೀಟಿಂಗ್ ಆಗಿದೆ, ಇನ್ನೊಂದು CCPA, CCEA ಮತ್ತು ಕಡೆಯದಾಗಿ ಕ್ಯಾಬಿನೆಟ್ ಮೀಟಿಂಗ್ ಸಹ ಆಗಿದೆ. ಅದಷ್ಟೇ ಅಲ್ಲದೆ 40 ನಿಮಿಷಗಳಿಗೂ ಹೆಚ್ಚು ಕಾಲ ಮೋದಿ, ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕ್ಲೋಸ್ಡ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಅಮಿತ್ ಶಾ ರಂತೂ ಸಿಂಧು ವಾಟರ್ ಟ್ರೀಟಿನ ಸಸ್ಪೆಂಡ್ ಮಾಡಿದ ನಂತರ ಒಂದು ಹನಿ ನೀರನ್ನು ಪಾಕಿಸ್ತಾನಕ್ಕೆ ಅಪ್ಪಿತಪ್ಪಿನೂ ಬಿಡಲ್ಲ ಅಂತ ಶಪಥ ಮಾಡಿದ್ದಾರೆ. ನಮ್ಮ ದೇಶದ ಅನ್ನ ತಿಂದು ನಮ್ಮಲ್ಲೇ ಇರ್ತಕ್ಕಂತ ಪಾಕಿಸ್ತಾನದ ಪ್ರೇಮಿಗಳು ಹಾರಾಟ ಚೀರಾಟ ಮಾಡ್ತಾ ಇದ್ರು, ಎದೆ ಬಡಿದುಕೊಂಡು ಹೇಳ್ತಾ ಇದ್ರು, ಅದಂಗೆ ಇಂಡಸ್ಟ್ರಿ ಸಸ್ಪೆಂಡ್ ಮಾಡೋದಕ್ಕೆ ಸಾಧ್ಯ, ನದಿ ನೀರನ್ನ ತಡೆಯೋದಕ್ಕೆ ಹೆಂಗ್ ಸಾಧ್ಯ, ಡ್ಯಾಮ್ಗಳಿದೆಯಾ, ಅದಕ್ಕೆ ವ್ಯವಸ್ಥೆ ಇದೆಯಾ ಅಂತೆಲ್ಲ ಪಾಕಿಸ್ತಾನದ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಈಗ ಪಾಕಿಸ್ತಾನದ ನ್ಯೂಸ್ ಚಾನೆಲ್ ಗಳನ್ನೇ ನೋಡಿ ಗೊತ್ತಾಗತ್ತೆ. ಆಲ್ರೆಡಿ ರೋನಾದೋನ ಶುರು ಮಾಡಿದರೆ ಪಾಕಿಸ್ತಾನಿಯರು. ಚಿನಾಬ್ ಮತ್ತು ಜೀಲಂ ನೀರಿಲ್ಲ ಅಂದ್ರೆ ಪಾಕಿಸ್ತಾನ ಇದ್ದು ಸತ್ತಂತೆ. ಆಲ್ರೆಡಿ ರಾಬಿ ವ್ಯಾಸ್ ಸಟ್ಲೇಜ್ ನದಿಯ ನೀರನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯುದ್ಧ ಅಂದ್ರೆ ಕೇವಲ ಬಾಂಬ್ ಬ್ಲಾಸ್ಟ್ ಮಾಡೋದಲ್ಲ, ಮಿಸೈಲ್ ಹಾರಿಸೋದಲ್ಲ, ಅದಕ್ಕಿಂತ ಘನಘೋರವಾದ, ಕಣ್ಣಿಗೆ ಕಾಣದಂತೆ ಸಹ ಡ್ಯಾಮೇಜ್ ಮಾಡಬಹುದು ಅಂತ ಈಗಾಗಲೇ ಭಾರತ ತೋರಿಸಿದೆ. ಬಳಲಿ ಬೆಂಡಾಗಿ ಇನ್ನೇನು ಹೇಳೋದಕ್ಕೂ ಆಗದೆ ನಿತ್ರಾಣ ಪರಿಸ್ಥಿತಿಗೆ ಪಾಕಿಸ್ತಾನ ತಲುಪಿದಾಗ ಬಾರಿಸೋದಕ್ಕೆ ಶುರು ಮಾಡುತ್ತೆ ನೋಡಿ ಸೇನಾಪಡೆ. ಒಂದೇ ದಿನ 3,500 ಪಾಯಿಂಟ್ ನಷ್ಟು ಪಾಕಿಸ್ತಾನದ ಸ್ಟಾಕ್ ಎಕ್ಸ್ಚೇಂಜ್ ಕ್ರಾಶ್ ಆಗಿರೋದು. ಇದೇನು ಯಾವ ನ್ಯೂಕ್ಲಿಯರ್ ಅಟ್ಯಾಕ್ ಗಿಂತ ಕಡಿಮೆ ಇಲ್ಲ. ಈಗಾಗಲೇ ದೇಶ ಬಿಟ್ಟು ಓಡೋಗೋದಕ್ಕೆ ಶುರು ಮಾಡಿದರೆ ಪಾಕಿಸ್ತಾನಿಯರು. ವಿಮಾನ ಸೇವೆಯನ್ನೇ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಿಯರಿಗೆ ಔಷಧ ಕೊಡ್ತಾ ಬಂದಿರೋದು, ಮೆಡಿಸಿನ್ ಸಪ್ಲೈ ಮಾಡ್ತಾ ಇರೋದು ಭಾರತ. ಅಲ್ಲಿ ಮೆಡಿಸಿನ್ ಪ್ರಿಪೇರ್ ಆದ್ರೂ ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ಸ್ ಕೊಡ್ತಾ ಬಂದಿರೋದು ಭಾರತ. ಈ ಹಿಂದೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ 4 ಯುದ್ಧಗಳಾದಾಗ್ಲೂ ಮೆಡಿಸಿನ್ ಅನ್ನ ರದ್ದು ಮಾಡುವ ನಿರ್ಧಾರಕ್ಕೆ ಬಂದಿರಲಿಲ್ಲ ಭಾರತ. ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ನಲ್ಲಿ ಸಹಾಯ ಹಸ್ತ ಚಾಚ್ತಾನೆ ಬಂದಿತ್ತು ಪಾಕಿಸ್ತಾನಕ್ಕೆ. ಆದ್ರೆ ಈ ಬಾರಿ ಅವರು ಧರ್ಮ ಕೇಳಿ ಒಡೆದು ತಪ್ಪು ಮಾಡಿದ್ರು. ಹಾಗಾಗಿ ಭಾರತ ಈಗ ನಿರ್ದಾಕ್ಷಣ್ಯವಾಗಿ ಕ್ರಮ ಕೈಗೊಳ್ತಾ ಇದೆ. ಪಾಕಿಸ್ತಾನದಲ್ಲೇ ಗೃಹ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಸರಿಯಾದ ಸಮಯ ಅಂತೇಳಿ ವಿರೋಧ ಪಕ್ಷ ಪಾಕಿಸ್ತಾನದ PTI ಕಾರ್ಯಕರ್ತರು ಜೈಲಲ್ಲಿರ್ತಕ್ಕಂತಹ ಇಮ್ರಾನ್ ಖಾನ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಕೇವಲ ಇಮ್ರಾನ್ ಖಾನ್ ಮಾತ್ರ ಪಾಕಿಸ್ತಾನಕ್ಕೆ ಸಮರ್ಥ ನಾಯಕತ್ವ ಕೊಡಬಲ್ಲರು ಅಂತ ಡ್ರಾಮಾ ಮಾಡ್ತಾ ತಮ್ಮಲ್ಲೇ ಕಚ್ಚಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಹಿಂದೆ ಇದೇ ಇಮ್ರಾನ್ ಖಾನ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಏನ್ ಕಡ್ದು ಕಟ್ಟೆ ಹಾಕಿದ್ರು. ಪಾಕಿಸ್ತಾನದಲ್ಲಿ ಹೆಸರಿಗೆ ಮಾತ್ರ ಡೆಮಾಕ್ರಸಿ ಇರೋದು, ಆಡಳಿತ ಅಧಿಕಾರ ಎಲ್ಲವೂ ಸೇನೆಯ ಕಬ್ಜಾದಲ್ಲೇ ಇರೋದು. ಪಾಕಿಸ್ತಾನದ ಸೂಚನಾ ಮತ್ತು ಪ್ರಸಾರ ಖಾತೆಯ ಮಂತ್ರಿ ಮಧ್ಯರಾತ್ರಿ 2 ಗಂಟೆನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ಭಾರತ ಕೆಲವೇ ಗಂಟೆಗಳಲ್ಲಿ ನಮ್ಮ ಮೇಲೆ ಯುದ್ಧ ಮಾಡಲಿದೆ, ಅಟ್ಯಾಕ್ ಮಾಡಲಿದೆ ಅಂತ. ಅಂದ್ರೆ ನಿದ್ದೆನೆ ಮಾಡ್ತಾ ಇಲ್ಲ ಈ ಪಾಕಿಸ್ತಾನದ ಪರ್ಕಿಗಳು. ಸೇನೆ ಅಟ್ಯಾಕ್ ಮಾಡುತ್ತೆ ಅಂತ ಮುನ್ಸೂಚನೆ ಇದ್ರೂ ಸಹ ಅದನ್ನ ತಡೆಯೋದಿಕ್ಕೆ ಬೇಕಾದ ಸೇನಾ ಕಾರ್ಯಾಚರಣೆಗೆ ಸಂಬಂಧಿಸಿದ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಒಂದು ದೇಶ. ಆದ್ರೆ ಈ ಪಾಕಿಸ್ತಾನದ ಸೂಚನಾ ಮತ್ತು ಪ್ರಸಾರ ಖಾತೆ ಸಚಿವ ಮಧ್ಯರಾತ್ರಿ 2 ಗಂಟೆನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ಭಾರತ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಮೊದಲೇ ಮೋದಿಯ ಭಯದಿಂದ ಪಾಕಿಸ್ತಾನದವರು ಆಲ್ರೆಡಿ ಅರ್ಧ ಗಾಬರಿಗೊಳಗಾಗಿದ್ದಾರೆ. ಇನ್ನ ಪಾಕಿಸ್ತಾನದ ಸಚಿವರೇ ಅದು ಅರ್ಧರಾತ್ರಿ ಪತ್ರಿಕಾಗೋಷ್ಠಿ ಮಾಡಿ ಭಾರತ ಇನ್ನೇನು ನಮ್ಮ ಮೇಲೆ ದಾಳಿ ಮಾಡ್ಬಿಡುತ್ತೆ ಅಂದ್ರೆ ಪರಿಸ್ಥಿತಿ ಏನಾಗಬೇಡ ಯೋಚನೆ ಮಾಡಿ. ಯಾವ ಮಾರ್ಕೆಟ್ ತಡೆದುಕೊಳ್ಳೋದಕ್ಕೆ ಸಾಧ್ಯ? ಹಾಗಾಗಿ ಪಾಕಿಸ್ತಾನದ ಸ್ಟಾಕ್ ಮಾರ್ಕೆಟ್ ಕೇವಲ 2 ತಾಸಿನಲ್ಲಿ 3,500 ಪಾಯಿಂಟ್ ಅಷ್ಟು ಕ್ರಾಶ್ ಆಗಿರೋದು. ಹಾಗಾಗಿ ಭಾರತ ಮಿಲಿಟರಿ ಆಕ್ಷನ್ ಶುರು ಮಾಡೋದಕ್ಕೂ ಮುಂಚೆ ಎಕಾನಮಿನ ಬರ್ಬಾದ್ ಮಾಡೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮೊದಲು ನೀರ್ ಬಂದ್ ಮಾಡಿ ಬಾಯಾರಿಕೆಯಿಂದ ಸಾಯುವಂತೆ ಮಾಡ್ತು, ಮೆಡಿಸಿನ್ ಬಂದ್ ಮಾಡಿ ಆಯ್ತು. ಈಗ ಪಾಕಿಸ್ತಾನದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿ ಮುಚ್ಚುವ ಪರಿಸ್ಥಿತಿಗೆ ಬಂದಿದೆ. ಪಾಕಿಸ್ತಾನದಲ್ಲಿರೋರೆಲ್ಲ ಜಿಹಾದಿ ಮನಸ್ಥಿತಿಯವರು, ಅವರಿಗೆ ಡೆಮಾಕ್ರಸಿಯ ಅರ್ಥನೇ ಗೊತ್ತಿಲ್ಲ. ಈಗಾಗಲೇ ಭಾರತ ಪಾಕಿಸ್ತಾನದೊಂದಿಗೆ ವ್ಯಾಪಾರ ಸಂಪೂರ್ಣವಾಗಿ ಬಂದ್ ಮಾಡಿರೋದ್ರಿಂದ ದಿನ ಬಳಕೆಯ ವಸ್ತುಗಳ ಬೆಲೆ ಪಾಕಿಸ್ತಾನದಲ್ಲಿ ಗಗನಕ್ಕೇರ್ತಾ ಇದೆ. ಗೃಹ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಆಹಾರ ವಸ್ತುಗಳಿಗಾಗಿ ಪಾಕಿಸ್ತಾನದಲ್ಲಿ ಜನ ತಮ್ಮಲ್ಲೇ ಬಡಿದಾಡಿಕೊಳ್ಳುವ ದಿನಗಳು ದೂರ ಇಲ್ಲ. ಈ ಕಡೆ ಭಾರತ ಒಂದಿಲ್ಲೊಂದು ಹೊಸ ರಕ್ಷಣಾ ಒಪ್ಪಂದಗಳಿಗೆ ಸೈನ್ ಮಾಡ್ತಾ ಇದೆ. ರಫೇಲ್ ನೌಕಾಪಡೆಗೆ ಸಂಬಂಧಪಟ್ಟ 24 ಹೊಸ ಯುದ್ಧ ವಿಮಾನಗಳನ್ನ ಪರ್ಚೇಸ್ ಮಾಡಿದೆ ಭಾರತ. 63,000 ಕೋಟಿ ಡೀಲ್ ಮಾಡಿ. ಇನ್ನೊಂದ್ ಕಡೆ ಬಿಕಾರಿಸ್ತಾನ ಹೊಟ್ಟೆಗೆ ಹಿಟ್ಟಿಲ್ಲದೆ ತಣ್ಣೀರು ಬಟ್ಟೆನೆ ಗತಿ ಅನ್ನುವ ಪರಿಸ್ಥಿತಿ ಇದೆ. ಇಂಥವರು ಭಾರತದ ಮೇಲೆ ಯುದ್ಧ ಮಾಡ್ತಾರಂತೆ. ಚಂಡಮಾರುತ ಬರೋದಕ್ಕೂ ಮುಂಚೆ ಸ್ಮಶಾನ ಮೌನ ಇರುತ್ತೆ ಅಂತಾರಲ್ಲ,
ಅಂತಹ ಸ್ಮಶಾನ ಮೌನ ವಾತಾವರಣ ಕವಿದಿದೆ ಈಗ ಪಾಕಿಸ್ತಾನದಲ್ಲಿ. ನಿಧಾನವಾಗಿ ಭಾರತ ಪಾಕಿಸ್ತಾನನ ಶಸ್ತ್ರ ಎತ್ತೋದಕ್ಕೂ ಶಕ್ತಿ ಇರಬಾರ್ದು ಆ ಪರಿಸ್ಥಿತಿಗೆ ತರ್ತಾ ಇದೆ. ಅದಾದ ನಂತರ ಭಾರತದ ಸೇನಾಪಡೆಯ ಬಂದೂಕಿಂದ ಒಂದೊಂದೇ ಗುಂಡುಗಳು ಹಾರೋದಕ್ಕೆ ಶುರುವಾಗುತ್ತೆ. ಫೈಟರ್ ಜೆಟ್ ಗಳಿಂದ ಒಂದೊಂದೇ ಬಾಂಬ್ ಬೀಳೋದಕ್ಕೆ ಶುರುವಾಗುತ್ತೆ. ಈಗಾಗಲೇ ಅರ್ಧ ಸತ್ತಿರುವ ಪಾಕಿಸ್ತಾನ ಮಿಲಿಟರಿ ಕಾರ್ಯಾಚರಣೆ ಶುರುವಾದ್ಮೇಲೆ ಪಾತಾಳ ಸೇರೋದು ಖಂಡಿತ, ಸಂದೇಹನೇ ಬೇಡ. ಅಲ್ಲಿರೋ ಲೀಡರ್ ಆದ್ರು ಎಂತವ್ರು ನೋಡಿ, ಭಯದಿಂದ ಶಾಬಾಜ್ ಶರೀಫ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಸೇನೆಯನ್ನ ಮುಂದೆ ನಿಂತು ಮುನ್ನಡೆಸಬೇಕಾದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಬಂಕರ್ ನಲ್ಲಿ ಅಡಗಿ ಕೂತಿದ್ದಾನೆ. ಪಹಲ್ಗಾಮ್ ಘಟನೆಗೆ ನಾವೇ ಕಾರಣ ಅಂತೇಳಿ ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆ TRF ತಮ್ಮ ವೆಬ್ಸೈಟ್ ನಲ್ಲಿ ಹೊಣೆ ಹೊರುತ್ತೆ. ಯಾವಾಗ ಭಾರತ ಆಕ್ಷನ್ ಮೋಡ್ಗೆ ಬರುತ್ತೋ ವೆಬ್ಸೈಟ್ ನಲ್ಲಿದ್ದಂತಹ ವರದಿಯನ್ನ ಡಿಲೀಟ್ ಮಾಡ್ತಾರೆ. TRF ಹೇಳೋದೇನು, ಇಲ್ಲ ಭಾರತ ಸರ್ಕಾರನೇ ನಮ್ಮ ವೆಬ್ಸೈಟ್ ನ ಹ್ಯಾಕ್ ಮಾಡಿದೆ, TRF ಪಹಲ್ಗಾಮ್ಗೆ ಕಾರಣ ಅಂತ ಬರೆದಿದ್ದಾರೆ. ಪಹಲ್ಗಾಮ್ ನ ಟೆರರ್ ಅಟ್ಯಾಕ್ ಗೂ TRF ಗೂ ಸಂಬಂಧನೇ ಇಲ್ಲ ಅಂತಾರೆ ಭಯೋತ್ಪಾದಕ ಸಂಘಟನೆ. ಇದು ನೋಡಿ ಭಾರತದ ಭಯ. ಅಂದ್ರೆ ಭಯೋತ್ಪಾದಕರಲ್ಲೇ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಮೋದಿ ಮತ್ತು ಭಾರತ ಸರ್ಕಾರ. ಬಿಡನ್ ಸರ್ಕಾರ ಇದ್ದಾಗ ಎಡಪಂಥೀಯ ಸರ್ಕಾರ ಅದು, ಹಾಗೂ ಈಗ ಸರ್ಕಸ್ ಮಾಡಿ FATF ನ ಗ್ರೇ ಲಿಸ್ಟ್ ಇಂದ ಹೊರಗೆ ಬಂದಿತ್ತು ಪಾಕಿಸ್ತಾನ. ಈಗ ಮತ್ತೆ ಟ್ರಂಪ್ ಬಂದಿದ್ದಾರೆ ಅಮೆರಿಕದಲ್ಲಿ. ಮೋದಿ ಟ್ರಂಪ್ ಜೋಡಿ ಪಾಕಿಸ್ತಾನನ ಬ್ಲಾಕ್ ಲಿಸ್ಟ್ ಗೆ ಹಾಕೋದು ಪಕ್ಕಾ. ಅದರ ಅರ್ಥ ವಿಶ್ವ ಬ್ಯಾಂಕ್ ಆಗಿರ್ಬೋದು, ಯಾವುದೇ ಅಂತಾರಾಷ್ಟ್ರೀಯ ಬ್ಯಾಂಕ್ ಅಲ್ಲೂ ಪಾಕಿಸ್ತಾನ ಭಿಕ್ಷಾ ಪಾತ್ರೆ ಹಿಡಿದು ಭಿಕ್ಷೆ ಬೇಡಿದ್ರು ಒಂದು ಬಿಡಿಗಾಸು ಬೇಡಲ್ಲ. ಬ್ಲಾಕ್ ಲಿಸ್ಟ್ ಗೆ ಹೋಗೋದು ಅಂದ್ರೆ ಭಿಕ್ಷಾ ಪಾತ್ರೆನ ಕಸಿದಂತೇನೆ ಸರಿ. ಪಾಕಿಸ್ತಾನದ ಜನನೇ ಮೌಲಾನಾ ಆಸಿಫ್ ಮುನೀರ್ನನ್ನ ಸೇನಾ ಮುಖ್ಯಸ್ಥನ ಸ್ಥಾನದಿಂದ ಒದ್ದೋಡಿಸುವ ದಿನಗಳು ದೂರ ಇಲ್ಲ. ಪಾಕಿಸ್ತಾನದ ಸೇನೆಯಲ್ಲಿ 2 ಗುಂಪುಗಳಾಗಿದ್ದಾವೆ. ಇಮ್ರಾನ್ ಖಾನ್ ರನ್ನ ಬೆಂಬಲಿಸುವ ಜನರಲ್ ಗಳ ಒಂದು ಬಣ, ಇನ್ನೊಂದ್ ಕಡೆ ಶಾಬಾಜ್ ಶರೀಫ್ ರನ್ನ ಬೆಂಬಲಿಸುವ ಆಸಿಫ್ ಮುನೀರ್ ನ ಒಂದು ಬಣ. ಈ ಮೌಲಾನಾ ಮುನೀರ್ ಮಾಡಿರುವ ಕೆಲಸಗಳು ಒಂದಾ ಎರಡ, ದೇಶನೇ ಚೀನಾಕ್ಕೆ ಅಡ ಇಟ್ಟಿದ್ದಾನೆ. ಈತ ಎಂತಹ ಆರ್ಮಿ ಚೀಫ್ ಅಪ್ಪ ಅಂದ್ರೆ ಹತ್ತತ್ರ 16 ಬಿಲಿಯನ್ ಪಾಕಿಸ್ತಾನಿ ಕರೆನ್ಸಿ ಅಷ್ಟು ದುಡ್ಡನ್ನ ಮನಿ ಲ್ಯಾಂಡ್ರಿಂಗ್ ಮಾಡಿದಾನೆ, ಹೊರ ದೇಶಕ್ಕೆ ಸಾಗಿಸಿದಾನೆ. ತನ್ನ ಕುಟುಂಬದವರೆಲ್ಲರನ್ನೂ ಸೇಫ್ ಆಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಕಳಿಸಿದಾನೆ. ಯಾಕಂದ್ರೆ ಗೊತ್ತಾಗಿದೆ ಭಾರತ ಅಟ್ಯಾಕ್ ಮಾಡುತ್ತೆ, ಹುಡುಕಿ ಹೊರಗೆ ಎಳೆಯುತ್ತೆ ಅಂತ. ಪಾಕಿಸ್ತಾನಿ ಸೇನೆಯಿಂದಲೇ ಒಂದು ರಿಪೋರ್ಟ್ ಹೊರಗೆ ಬಂದಿದೆ. ಅದರಲ್ಲಿ ಈ ಆಸಿಫ್ ಮುನೀರ್ನ ಬ್ರಹ್ಮಾಂಡ ಭ್ರಷ್ಟಾಚಾರನ ಬಯಲಿಗೆಳೆಯಲಾಗಿದೆ. ತಿನ್ನೋನು ನೀನು, ದೇಶನ ಲೂಟಿ ಮಾಡೋನು ನೀನು, ಐಷಾರಾಮಿ ಜೀವನ ನಡೆಸೋನು ನೀನು. ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ನಮ್ಮನ್ನ ಮುಂದಿಟ್ಟು ನೀನು ಬಂಕರ್ ನಲ್ಲಿ ಅಡಗಿ ಕೂರ್ತೀಯ ಅಂತೇಳಿ ಪಾಕಿಸ್ತಾನ ಸೇನೆಯಲ್ಲೇ ಈತನ ವಿರುದ್ಧ ದೊಡ್ಡ ಮಟ್ಟದ ಬಂಡಾಯ ಶುರುವಾಗಿದೆ. ನೀವೆಲ್ಲ ಕೇಳ್ತಾ ಇರ್ಬೋದು, ಯಾಕೆ ತಡ ಆಗ್ತಾ ಇದೆ, ಮೋದಿ ಏನು ಕ್ರಮ ಕೈಗೊಳ್ತಾ ಇಲ್ವಾ? ಸ್ನೇಹಿತರೆ, 2 ದಿವಸ ಲೇಟ್ ಆದ್ರೂ ಪರವಾಗಿಲ್ಲ, ಕಾದು ಸರಿಯಾದ ಸಮಯ ನೋಡಿ ಹೊಡಿಬೇಕು. ಕೇವಲ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ರೆ ಇಷ್ಟೊತ್ತಿಗೆ 3-4 ಮಾಡಿ 106 ಉಗ್ರರನ್ನ ಯಮಪುರಿಗೆ ಅಟ್ಟಿ ಬಿಡ್ತಾ ಇತ್ತು ಭಾರತ ಸೇನೆ. ಆದ್ರೆ ಈಗ ಮುಂದಾಗಿರುವುದು ದೊಡ್ಡ ಮಟ್ಟದ ಕಾರ್ಯಾಚರಣೆಗೆ. ಅಮೆರಿಕ ಸಹ ಸಾಥ್ ಕೊಡ್ತಾ ಇದೆ. ತುಳಸಿ ಗಬಾರ್ಡ್, ಅಮೆರಿಕ ಇಂಟೆಲಿಜೆನ್ಸ್ ನ ಡೈರೆಕ್ಟರ್ ಅವರು ಹಿಂದೂ ಮಹಿಳೆ. ಅವರು ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರೋದು ಇದು ಇಸ್ಲಾಮಿಕ್ ಟೆರರಿಸಂ ರೌಂಡ್ ಅಪ್ ಮಾಡಿ ಹೇಳಿದ್ದಾರೆ. ಇದು ಹಿಂದೂಗಳ ಮೇಲೆ ಆಗಿರ್ತಕ್ಕಂತ ದಾಳಿ ಅಂತ ರೌಂಡ್ ಅಪ್ ಮಾಡಿ ಹೇಳಿರೋದು. ನಮ್ಮ ದೇಶದಲ್ಲೇ ಇರ್ತಕ್ಕಂತ ಪ್ರತಿಪಕ್ಷ ಕಾಂಗ್ರೆಸ್ನವ್ರು ಹೇಳೋದೇನು, ಮಿಲಿಟೆಂಟ್ ಅಟ್ಯಾಕ್. ಪಾಕಿಸ್ತಾನದ ಹೆಸರು ಅವರು ಬಾಯಲ್ಲಿ ಅಪ್ಪಿತಪ್ಪಿನೂ ಬರೋದಿಲ್ಲ. ಧರ್ಮ ಕೇಳಿ ಹೊಡೆದಾಗ್ಲೂ ಸಹ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅನ್ನುತ್ತೆ ಕಾಂಗ್ರೆಸ್. ಇನ್ನೊಂದ್ ಕಡೆ ದೂರದ ಅಮೆರಿಕದಲ್ಲಿರ್ತಕ್ಕಂತ ತುಳಸಿ ಗಬಾರ್ಡ್ ಅವರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ. ಈಗ ಭಾರತ ಸರ್ಕಾರ ಮತ್ತು ಮೋದಿ ಅವರು ಮಾಡಿರ್ತಕ್ಕಂತ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇಂದ ಒಂದಂತೂ ಸ್ಪಷ್ಟ ಆಗುತ್ತೆ, ಪಾಕಿಸ್ತಾನ ವಿಶ್ವದ ಭೂಪಟದಿಂದ ಗಾಯಬಾಗುವ ದಿನಗಳು ದೂರ ಇಲ್ಲ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.